ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹಬ್ಬದ ವಿಶೇಷವಾಗಿ ಗರ್ಗರಿಯಾದ ರುಚಿಕರವಾದಂಥ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನಂತ ನೋಡ್ಕೊಳ್ಳೋಣ. ಹುರ್ಗಡ್ಲೆ ಅಥವಾ ಪುಟಾಣಿ, ಕಡಲೆ ಬೀಜ ಅಥವಾ ಶೇಂಗಾ ಕಾಳು, ಒಂದು ಕೊಬ್ಬರಿ ತುರಿ, ಬಿಳಿ ಎಳ್ಳು, ಗಸಗಸೆ, ಗೋಡಂಬಿ, ಬಾದಾಮ್, ಏಲಕ್ಕಿ, ಮೈದಾ ಹಿಟ್ಟು, ಚಿರೋಟಿ ರವೆ, ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ನಾವು ಹಿಟ್ಟು ಕಲಿಸ್ಕೋಬೇಕು. ಹಾಗಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ನಿಂದ ನಾನು 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ. ನೀವು ಮೈದಾ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟನ್ನು ಕೂಡ ಉಪಯೋಗಿಸ್ಕೋಬೋದು, ತೊಂದರೆ ಇಲ್ಲ. ನಂತರ ಇದಕ್ಕೆ ಅದೇ ಕಪ್ನಿಂದ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕೊತಾ ಇದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಗರ್ಗರಿಯಾಗಿ ಬರುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊಡ್ರಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ 1-2 ಸ್ಪೂನ್ನಷ್ಟು ಅಡುಗೆ ಎಣ್ಣೆಯನ್ನು ಕೂಡ ಹಾಕೊತಾ ಇದ್ದೀನಿ. ಎಣ್ಣೆ ಹಾಕೊಳ್ಳೋದ್ರಿಂದ ಗರ್ಗರಿಯಾಗಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ 1-2 ಸ್ಪೂನ್ನಷ್ಟು ಹಾಕಿ ಎಲ್ಲವನ್ನು ಒಂದು ಸಲ ಡ್ರೈಯಾಗಿ ಮಿಕ್ಸ್ ಮಾಡಿಕೊಡ್ರಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿ ಕಲಸಿಟ್ಕೊಳ್ಳೋಣ. ಹಿಟ್ಟು ಸ್ಮೂತಾಗಿರಬಾರ್ದು, ಎಷ್ಟು ಸಾಧ್ಯ ಆಗುತ್ತೆ ನೋಡ್ರಿ ಅಷ್ಟು ಗಟ್ಟಿಯಾಗಿಯೇ ಕಲಸಿಟ್ಕೊಳ್ರಿ. ಹಿಟ್ಟು ಗಟ್ಟಿ ಇದ್ದಷ್ಟು ಗರ್ಗರಿಯಾಗಿ ಬರುತ್ತೆ. ಸಾಫ್ಟಾಗಿ ಕಲಿಸಿದ್ರೆ ಸ್ವಲ್ಪ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಟ್ಟಿಯಾಗಿಯೇ ಕಲಸಿಟ್ಕೊಡ್ರಿ. ನೆನಪಿರಲಿ, ಈ ರೀತಿ ಹಿಟ್ಟು ಕಲಿಸುವಾಗ ನಾವು ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬಾರ್ದು. ಈ ರೀತಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಅಂದಾಗ ನಮಗೆ ಹಿಟ್ಟು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಮತ್ತು ಹಿಟ್ಟು ಕೂಡ ಸಾಫ್ಟ್ ಆಗೋದಿಲ್ಲ. ನೋಡಿರಿ, ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ. ರವೆ ಹಾಕಿರೋದ್ರಿಂದ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿಟ್ಕೋಬೇಕು. ಹಾಗಾಗಿ ಮೇಲ್ಮುಚ್ಚಿ ಸುಮಾರು ಒಂದು 20 ನಿಮಿಷದವರೆಗೂ ನೆನೆಸಿಟ್ಕೊಳ್ಳೋಣ. ಟೈಮ್ ಇದ್ದರೆ ನೀವು ಅರ್ಧ ಗಂಟೆ ಅಥವಾ 1 ಗಂಟೆ ನೆನೆಸಿದ್ರೂ ತೊಂದರೆ ಇಲ್ಲ. ಇದು ನೆನೆಯಲ್ಲೇ ಅಷ್ಟರಲ್ಲಿ ಕಡೆ ಕೆಲವೊಂದನ್ನು ಹುರಿದಿಟ್ಕೊಳ್ಳೋಣ. ನೋಡಿರಿ, ಒಲೆ ಮೇಲೆ ಒಂದು ಚಿಕ್ಕ ಫ್ರೈ ಪ್ಯಾನ್ ಇಟ್ಕೊಂಡು ಅದರಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಪೀಸಸ್ ಮತ್ತು ಕಟ್ ಮಾಡಿರುವಂಥ ಬಾದಾಮ್ ಪೀಸಸನ್ನು ಸ್ವಲ್ಪ ಹಾಕಿ ಹುರ್ಕೊತಾ ಇದ್ದೀನಿ. ನಾನು ಒಂದು ಕಾಲು ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಇನ್ನೂ ಸ್ವಲ್ಪ ಹಾಕೋಬೋದು, ನಡೆಯುತ್ತೆ. ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹುರಿಯುವಾಗ ಇದಕ್ಕೆ ತುಪ್ಪ ಬೆಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಡ್ರೈಯಾಗಿ ಹುರ್ಕೋಬೇಕು. ನೋಡಿರಿ, ಈ ರೀತಿ ಹುರ್ಕೊಂಡಿದ್ದೀನಿ. ಈಗ ಇವುಗಳನ್ನು ತೆಗೆದು ಒಂದು ತಟ್ಟೆಗೆ ಹಾಕೊಳ್ಳೋಣ. ನಂತರ ಅದೇ ಫ್ರೈ ಪ್ಯಾನನ್ನು ಮತ್ತೆ ಒಲೆ ಮೇಲಿಟ್ಟು ಅದರಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಬಿಳಿ ಎಳ್ಳು ಮತ್ತು ಒಂದು 1/4 ಕಪ್ನಷ್ಟು ಗಸಗಸೆನ ಹಾಕಿ ಹುರ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, ಎಳ್ಳು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಎಳ್ಳನ್ನು ಸೇರಿಸ್ಕೊಳ್ರಿ. ಸೀದೋಗಬಾರ್ದು, ಆದರೆ ಸ್ವಲ್ಪ ಕೆಂಪಾಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ನೋಡಿರಿ, ಈ ರೀತಿ ಹುರ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿವೆ. ಈಗ ಇವುಗಳನ್ನು ತೆಗೆದು ಡ್ರೈ ಫ್ರೂಟ್ಸ್ ತೆಗೆದಿಟ್ಕೊಂಡಿರುವಂಥ ತಟ್ಟೆಗೆ ಹಾಕ್ಕೊಳ್ಳೋಣ. ನಂತರ ಅದೇ ಫ್ರೈ ಪ್ಯಾನನ್ನು ಮತ್ತೆ ಒಲೆ ಮೇಲೆ ಇಟ್ಟು ಅದರಲ್ಲಿ ನಾನು ಈ ಕಪ್ನಿಂದ 1 ಕಪ್ ಆಗುವಷ್ಟು ಒಂದು ಕೊಬ್ಬರಿ ತುರಿಯನ್ನು ಹಾಕಿ ಹುರ್ಕೊತಾ ಇದ್ದೀನಿ. ಹಸಿ ತೆಂಗಿನಕಾಯಿ ಇದ್ದರೆ ತುಂಬ ಹೊತ್ತು ಹುರ್ಕೋಬೋದು, ಆದರೆ ಒಂದು ಕೊಬ್ಬರಿ ಉಪಯೋಗಿಸಿರೋದ್ರಿಂದ ತುಂಬ ಹೊತ್ತು ಹುರಿಯೋ ಅವಶ್ಯಕತೆ ಇಲ್ಲ. ಕೈಯಿಂದ ಮುಟ್ಟು ನೋಡಿದ್ರೆ ನಮಗೆ ಒಂದು ಕೊಬ್ಬರಿ ಸ್ವಲ್ಪ ಬಿಸಿಯಾಗಿರಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಪಾತ್ರೆ ಬಿಸಿ ಇರುತ್ತೆ ನೋಡಿರಿ, ಅದೇ ಪಾತ್ರೆಯಲ್ಲಿ ಹಾಕಿ ಒಂದೇ ಒಂದು ಸೆಕೆಂಡ್ ಈ ರೀತಿ ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇನ್ನೂ 1 ನಿಮಿಷ ಅದೇ ಪಾತ್ರೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಆಗ ಇನ್ನೂ ಸ್ವಲ್ಪ ಬಿಸಿ ಆಗುತ್ತೆ. ಇದನ್ನು ನಾವು ತುಂಬ ಹೊತ್ತು ಹುರಿಬೇಕಂತೇನಿಲ್ಲ, ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ಚೆನ್ನಾಗಿ ಹುರಿದಾಗಿದೆ. ಈಗ ಇದನ್ನು ಕೂಡ ಅದೇ ತಟ್ಟೆಗೆ ಸೇರಿಸ್ಕೊಳ್ಳೋಣ. ಈಗ ಇವೆಲ್ಲವನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ಇವು ತಣ್ಣಗಾಗಲಿ, ಅಷ್ಟರಲ್ಲಿ ಈ ಕಡೆ ಕೆಲವೊಂದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ನಿಂದ 3/4 ಕಪ್ನಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಹಾಕ್ಕೊತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀನಿ ಅನ್ನೋದಾದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು, ನಡೆಯುತ್ತೆ. ಈಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ತರಿ ಇರಬಾರ್ದು, ಸ್ಮೂತಾಗಿರಬೇಕು ಪೌಡ್ರು. ಈಗ ಇದನ್ನು ಒಂದು ಸಲ ನೀಟಾಗಿ ಸೋಸ್ಕೊಂಡ್ಬಿಡೋಣ. ನೋಡಿರಿ, ಒಂದು ಬುಟ್ಟಿಯಲ್ಲಿ ಈ ರೀತಿ ಸ್ಟ್ರೈನರ್ನಲ್ಲಿ ಸೋಸ್ಕೊತಾ ಇದ್ದೀನಿ. ಹುರ್ಗಡ್ಲೆ ಪೌಡ್ರು ತರಿ ಇರಬಾರ್ದು, ಸ್ಮೂತಾಗಿರಬೇಕು. ತರಿ ಇದ್ದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ನೋಡಿರಿ, ಈ ರೀತಿ ನೀಟಾಗಿ ಸೋಸಿ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಸೈಡಲ್ಲಿಟ್ಟು ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಮುಂಚೆನೇ ಹುರಿದಿಟ್ಕೊಂಡಿರುವಂಥ ಎಳ್ಳು ಮತ್ತು ಗಸಗಸೆಯನ್ನು ಕೂಡ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಹುರಿದಿರೋದನ್ನು ಪೂರ್ತಿಯಾಗಿ ಹಾಕಕ್ಕೆ ಹೋಗಬೇಡ್ರಿ,
ಒಂದು ಕಾಲು ಭಾಗದಷ್ಟು ಹಾಕ್ಕೊಳ್ರಿ, ಒಂದು 2ರಿಂದ 3 ಸ್ಪೂನಷ್ಟು. ಈಗ ಇದನ್ನು ಕೂಡ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ತುಂಬ ಸ್ಮೂತ್ ಆಗಬಾರ್ದು, ಜಸ್ಟ್ ಮಿಕ್ಸಿ ಬಟನನ್ನು ಆನ್ ಮಾಡಿ ಆಫ್ ಮಾಡಿಕೊಂಡ್ರೆ ಸಾಕು. ನೋಡಿ ಚೆನ್ನಾಗಿ ಗ್ರೈಂಡ್ ಮಾಡಿದ್ಮೇಲೆ ಈಗ ಇದನ್ನು ಕೂಡ ಅದೇ ಪೌಡ್ರ್ ಜೊತೆ ಸೇರಿಸ್ಕೊಳ್ರಿ. ನಂತರ ಕಡಲೆ ಬೀಜನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನೀಟಾಗಿ ಹುರ್ಕೊಳ್ರಿ, ಅಂದಾಗ ರುಚಿ ಚೆನ್ನಾಗಿರುತ್ತೆ. ನೋಡಿರಿ ಈ ರೀತಿ ಹುರಿದ ಮೇಲೆ ಈಗ ನೀಟಾಗಿ ಸಿಪ್ಪೆನ ತೆಗೆದು ಈ ರೀತಿ ಅದೇ ಕಪ್ನಿಂದ ಅಳತೆ ಮಾಡಿ 2 ಕಪ್ನಷ್ಟು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ನೀವು ಎಷ್ಟು ಬೇಕಾದರೂ ಹಾಕೋಬೋದು. ಕಡಲೆ ಬೀಜದ ಪುಡಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಡ್ರಿ. ಈಗ ಇದನ್ನು ನಾವು ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರ್ಬೇಕು. ತುಂಬ ಸ್ಮೂತ್ ಆಗಬಾರ್ದು, ನೆನಪಿರಲಿ, ಸ್ವಲ್ಪ ತರಿಯಾಗಿರಬೇಕು. ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡಿದ್ಮೇಲೆ ಈಗ ಇದನ್ನು ಕೂಡ ಅದೇ ಹಿಟ್ಟಿನ ಜೊತೆ ಸೇರಿಸ್ಕೊಳ್ಳೋಣ. ನಂತರ ಇದರಲ್ಲಿ ತರಿಯಾಗಿ ಕುಟ್ಟಿಟ್ಕೊಂಡಿರುವಂಥ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಆಮೇಲೆ ಮುಂಚೆನೇ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್, 1 ಕೊಬ್ಬರಿ ತುರಿ ಮತ್ತು ಎಳ್ಳು ಗಸಗಸೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೋಬೇಕು. ಯಾವ ಕಪ್ಪಿಂದ ನಾನು ಕಡಲೆ ಬೀಜ ಹುರ್ಗಡ್ಲೆ ಅಳತೆ ಮಾಡಿದ್ದೆ ನೋಡಿರಿ, ಅದೇ ಕಪ್ಪಿಂದ 1.5 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನಿಮಗೆ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ 2 ಕಪ್ ಹಾಕ್ಕೊಡ್ರಿ. ರುಚಿ ಏನಾದರೂ ಕಡಿಮೆ ಇರಲಿ ಅಂದರೆ 1 ಕಪ್ನಷ್ಟು ಹಾಕೋಬೋದು, ನಡೆಯುತ್ತೆ. ಒಂದು ಸಲ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿರಿ. ನಿಮ್ಗೆ ಏನಾದರೂ ರುಚಿ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಬೆಲ್ಲನ ಸೇರಿಸಿ ಕಲಿಸ್ಕೊಡ್ರಿ. ಕರೆಕ್ಟಾಗಿದ್ದರೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ನೀವು ಯಾವಾಗಾದರೂ ಫ್ರೀ ಇದ್ದಾಗ ಈ ರೀತಿ ಪೌಡ್ರನ್ನು ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆಗ ತಕ್ಷಣಕ್ಕೆ ಉಪಯೋಗಿಸ್ಕೋಬೋದು. ಮತ್ತು ಇದನ್ನು ನೀವು 1ರಿಂದ 2 ತಿಂಗಳವರೆಗೂ ಇಟ್ಟರೂ ಕೂಡ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿರಿ ಪೌಡ್ರಂತೂ ರೆಡಿಯಾಗಿದೆ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆನೇ ಹಿಟ್ಟು ಕಲಸಿ ನೆನೆಸ್ಲಿಕ್ಕೆ ಇಟ್ಟಿದ್ದೆ, ಒಂದು ಅರ್ಧ ಗಂಟೆ ಆಗಿದೆ. ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆನೆದು ರೆಡಿಯಾಗಿದೆ. ಈಗ ಕಲಸಿರುವಂಥ ಹಿಟ್ಟನ್ನು ಮತ್ತೊಮ್ಮೆ ಈ ರೀತಿ ನಾದ್ಕೊಳ್ಳೋಣ. ಹಿಟ್ಟನ್ನು ಎಷ್ಟೊತ್ತು ನೆನೆಸ್ಕೊತೀರಲ್ವ, ಹಿಟ್ಟು ಕೂಡ ಅಷ್ಟೇ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟಿನಿಂದ ಈ ರೀತಿ ಉಂಡೆನ ಮಾಡಿಟ್ಕೊಳ್ರಿ. ಮಿಕ್ಕಿರೋ ಹಿಟ್ಟನ್ನು ಮತ್ತೆ ಅದೇ ಬೌಲ್ನಲ್ಲಿಟ್ಟು ಪ್ಲೇಟ್ನ ಮುಚ್ಚಿಟ್ಕೊಳ್ರಿ. ನೋಡಿ ಉಂಡೆಗಳು ರೆಡಿಯಾಗಿವೆ, ಸ್ಟಫಿಂಗ್ ಪೌಡ್ರು ರೆಡಿಯಾಗಿದೆ ಮತ್ತು ಕರ್ಜಿಕಾಯಿ ಮಾಡಲಿಕ್ಕೆ ಮೋಲ್ಡು ಕೂಡ ರೆಡಿ ಇದೆ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಂದು ಉಂಡೆನ ತೊಗೊಂಡು ಈ ರೀತಿ ಒಣ ಮೈದಾ ಹಿಟ್ಟನಲ್ಲಿ ಅದ್ಬಿಟ್ಟು ಈ ರೀತಿ ಪೂರಿ ಥರ ಲಟ್ಟಿಸ್ಕೊಳ್ಳೋಣ. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮಾಗಿ ಲಟ್ಟಿಸ್ಕೊಳ್ರಿ. ನೋಡಿ ಎಲೆ ಈ ರೀತಿ ಸ್ವಲ್ಪ ಅಗಲ ಇರಬೇಕು. ನೋಡಿ ಈ ರೀತಿ ರೆಡಿ ಮಾಡಿದ್ಮೇಲೆ ಈಗ ಇದನ್ನು ಕರ್ಜಿಕಾಯಿ ಮಾಡುವಂಥ ಮೋಲ್ಡ್ ಮೇಲೆ ಈ ರೀತಿ ನಿಧಾನವಾಗಿ ಹಾಕ್ಕೊಳ್ಳೋಣ. ಆಮೇಲೆ ಇದ್ರ ಮಧ್ಯದಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ಟಫಿಂಗ್ ಪೌಡ್ರನ್ನು ಎಷ್ಟು ಇಡಿಸುತ್ತೋ ಅಷ್ಟು ಹಾಕೋಬೇಕು. ನೋಡಿ ಈ ರೀತಿ ಸ್ವಲ್ಪ ಹಾಕಿದ್ಮೇಲೆ ಈಗ ಸೈಡಲ್ಲಿಂದ ಒಂದು ಸ್ವಲ್ಪ ಹಾಲು ಹಚ್ಕೊಳ್ಳೋಣ ಲೈಟಾಗಿ. ನೀವು ಈ ರೀತಿ ಹಾಲು ಹಚ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಪ್ರೆಸ್ ಮಾಡ್ಕೋಬೋದು. ಹಾಲು ಹಚ್ಚದೇನೆ ಹಾಗೆ ಪ್ರೆಸ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಬಾಯಿ ಬಿಟ್ಕೊಳ್ಳುತ್ತೆ, ಅಂದರೆ ಒಡೆದೋಗುತ್ತೆ, ಓಪನ್ ಆಗುತ್ತೆ. ಹಾಗಾಗಿ ನಾವು ಲೈಟಾಗಿ ಹಾಲು ಹಚ್ಚಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಒಡೆದೋಗೋದಿಲ್ಲ. ಹಾಗಾಗಿ ಎಡ್ಜಸ್ಸಲ್ಲಿ ನೀವು ಹಾಲು ಅಥವಾ ಸ್ವಲ್ಪ ಲೈಟಾಗಿ ನೀರು ಹಚ್ಚಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ಕಾರಣಕ್ಕೂ ಒಡೆದೋಗೋದಿಲ್ಲ. ಇದೇ ರೀತಿ ಇನ್ನೊಂದು ಕೂಡ ತೋರಿಸ್ತೀನಿ. ನೋಡಿ ಮಾಡಿಟ್ಕೊಂಡಿರುವಂಥ ಎಲೆಯನ್ನು ಈ ರೀತಿ ಕರ್ಜಿಕಾಯಿ ಮಾಡುವಂಥ ಮೋಲ್ಡ್ ಮೇಲೆ ಹಾಕಿ ಅದರ ಮಧ್ಯದಲ್ಲಿ ಈ ರೀತಿ ರೆಡಿ ಮಾಡುವಂಥ ಸ್ಟಫಿಂಗ್ ಪೌಡ್ರನ್ನು ಹಾಕಿ ಸೈಡಲ್ಲಿ ಈ ರೀತಿ ಲೈಟಾಗಿ ಹಾಲು ಹಚ್ಚಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೆ ಕೂಡ ರೆಡಿ ಆಗುತ್ತೆ. ಒಬ್ಬರೇ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು, ಯಾವುದೇ ಕಾರಣಕ್ಕೂ ಬೇಜಾರಾಗೋದಿಲ್ಲ. ಹಾಲು ಅಥವಾ ನೀರು ಹಚ್ಚದೇನೂ ಕೂಡ ಈ ರೀತಿ ಪ್ರೆಸ್ ಮಾಡ್ಕೋಬೋದು, ನಡೆಯುತ್ತೆ. ಆದರೆ ಕೆಲವೊಂದು ಸಲ ಎಣ್ಣೆಲಿ ಬಿಟ್ಟಾಗ ಓಪನ್ ಆಗುತ್ತೆ, ಹಾಗಾಗಿ ಸ್ವಲ್ಪ ಲೈಟಾಗಿ ಹಾಲು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಇದೇ ರೀತಿ ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ. ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮಾಡಿಟ್ಕೊಂಡಿರೋದನ್ನು ಈ ರೀತಿ ನಿಧಾನವಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಈ ರೀತಿ ನಿಧಾನವಾಗಿ ಬಿಡ್ತಾ ಹೋಗೋಣ. ಎಣ್ಣೆಲಿ ಬಿಟ್ಕೊಳ್ಳೆ ಇಮ್ಮಿಡಿಯೇಟಾಗಿ ತಿರುಗಿಸ್ಕೋಬೇಡ್ರಿ. ಈ ರೀತಿ ಎಣ್ಣೆಯಿಂದ ಮೇಲೆ ಬರಬೇಕು ಮತ್ತು ಮೇಲ್ಗಡೆ ಎಲ್ಲ ಬಬಲ್ಸ್ ಬರಲಿಕ್ಕೆ ಶುರು ಆಗಬೇಕು. ಆ ಟೈಮಲ್ಲಿ ನಾವು ಈ ಕರ್ಜಿಕಾಯಿನ ಒಂದೊಂದಾಗಿ ತಿರುಗಿಸಿ 2 ಕಡೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕರ್ಜಿಕಾಯಿನ ತುಂಬಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ದೇ ಹಾಗೆ ತುಂಬ ಹೊತ್ತು ಬಿಡಬಾರ್ದು. ತುಂಬ ಹೊತ್ತು ನೀವು ಹಾಗೆ ಬಿಟ್ಟು ನಂತರ ಫ್ರೈ ಮಾಡಿಕೊಂಡ್ರೆ ಇಷ್ಟು ಚೆನ್ನಾಗಿ ಉಬ್ಬಿ ಬರಲ್ಲ. ಹಾಗಾಗಿ ನೀವೇನು ಮಾಡಿರಿ, ಮನೇಲಿ ಒಬ್ಬರೇ ಮಾಡ್ಕೊತಾ ಇದ್ದರೆ ಈ ರೀತಿ ಸ್ವಲ್ಪ ಮಾಡಿ ಫ್ರೈ ಮಾಡಿ ಮಿಕ್ಕಿರೋದನ್ನು ಮತ್ತೆ ನಂತರ ಮಾಡಿ ಫ್ರೈ ಮಾಡಿಕೊಡ್ರಿ. ಅಂದಾಗ ನಮಗೆ ಈ ರೀತಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ, ಮೇಲ್ಗಡೆ ಎಲ್ಲ ಈ ರೀತಿ ಗುಳೆ ಥರ ಬರುತ್ತೆ. ನೋಡಿರಿ ಈ ರೀತಿ ಫ್ರೈ ಮಾಡಿದ್ಮೇಲೆ ಟಿಶ್ಯೂ ಪೇಪರ್ನಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿಕೊಡ್ರಿ.
ಸ್ಟಫಿಂಗ್ ಪೌಡ್ರ್ ಉಳಿದ್ರೆ ಹೊರ್ಗಡೆ ಇಡ್ಬೋದು ಅಥವಾ ನೀವು ಫ್ರಿಜ್ನಲ್ಲಿ ಕೂಡ ಇಟ್ಟು ಉಪಯೋಗಿಸ್ಕೋಬೋದು. ಹೊರ್ಗಡೆ ಇಟ್ಟರೆ 1 ತಿಂಗಳವರೆಗೂ ಇಟ್ಟು ಉಪಯೋಗಿಸ್ಕೊಳ್ರಿ. ಫ್ರಿಜ್ನಲ್ಲಿ ಇಟ್ಟು ಉಪಯೋಗಿಸ್ತೀನಿ ಅನ್ನೋದಾದರೆ 2 ತಿಂಗಳವರೆಗೂ ಇಟ್ಟರು ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿರಿ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬಂದಿವೆ. ಹಬ್ಬಕ್ಕೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಕರ್ಜಿಕಾಯಿನ ಮಾಡ್ಕೊತೀನಿ ಅನ್ನೋದಾದರೆ ಈ ವಿಧಾನದಲ್ಲಿ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ. ನಿಜವಾಗ್ಲೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಬರದೇ ಇರೋರು ಕೂಡ ತುಂಬ ಸುಲಭವಾಗಿ ಈ ರೀತಿ ಕರ್ಜಿಕಾಯಿನ ಮಾಡ್ಕೊತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಡ್ರೈ ಫ್ರೂಟ್ಸನ್ನು ಉಪಯೋಗಿಸಿ ತುಂಬಾ ಗರ್ಗರಿಯಾದ ರುಚಿಕರವಾದಂಥ ಕರ್ಜಿಕಾಯಿನ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.